ನಿಮ್ಮ ಯಾವುದೇ ಬೇಡಿಕೆಯನ್ನ ಈಡೇರಿಸುವಂತ ಶಕ್ತಿ ಮಾತೆ ಇವರು. ಶರಣ್ರಿ ಎಲ್ಲ ಕನ್ನಡ ಮಂದಿಗೆ. ಇವತ್ತು ನಾನು ಬಂದಿದ್ದು ಗದಗ ಜಿಲ್ಲೆಯ ರೋಣ ತಾಲೂಕಿನ ಇಟಗಿ ಭೀಮಾಂಬಿಕಾ ದೇವಸ್ಥಾನಕ್ಕೆ. ಸುಮಾರು 200 ವರ್ಷಗಳ ಹಿಂದೆ ತನ್ನ ಪವಾಡಗಳ ಮೂಲಕ ಇಲ್ಲೇ ನೆಲೆಸಿರುವಂತ ಮಾತೆ ಭೀಮಾಂಬಿಕಾ ದೇವಿಯು ಧರ್ಮರ ವಂಶಕ್ಕೆ ಸೇರಿದ ಸೋಮಣ್ಣ ಹಾಗೂ ಹನುಮವ್ವನವರ 3ನೇ ಮಗಳಾಗಿ ಜನಿಸ್ತಾರೆ. ಬಾದಾಮಿ ಬನಶಂಕರಿಯ ಕೃಪೆಯಿಂದ ಜನಿಸಿದಂತ ಭೀಮವ್ವಳಿಗೆ ಬಾಲ್ಯದಿಂದಲೂ ಕೂಡ ಆಧ್ಯಾತ್ಮಿಕದ ಕಡೆ ತುಂಬಾನೇ ಸೆಳೆತ ಇರುತ್ತೆ. ನಂತರ ಹಿರಿಯರ ಒತ್ತಾಯಕ್ಕೆ ಒಪ್ಪಿ ಮದುವೆಯನ್ನು ಮಾಡ್ಕೊಳ್ತಾರೆ. ನಂತರ ಮಕ್ಕಳು ಮರಿ ಅನ್ನೋ ಲೌಕಿಕ ಸಂಸಾರದ ಜಂಜಾಟದಲ್ಲಿಯೂ ಸಹ ಲೋಕ ಕಲ್ಯಾಣ ಚಿಂತೆಯಲ್ಲೇ ಮುಳುಗಿರ್ತಾ ಇದ್ರು. ಈ ತಾಯಿ ಇರುವಾಗ ರೋಗಿಗಳ ರೋಗಗಳನ್ನ ಗುಣಪಡಿಸ್ತಾರೆ, ಬರಗಾಲದ ಸಮಯದಲ್ಲಿ ಜನರನ್ನ ಕಾಪಾಡ್ತಾರೆ ಮತ್ತು ಬಡವರ ಮನೆಯಿಂದ ಸಾಲನ ತಗೊಂಬಂದು ಅವರನ್ನ ಶ್ರೀಮಂತರನ್ನಾಗಿ ಮಾಡ್ತಾರೆ. ಇಂತ ಹಲವಾರು ಪವಾಡಗಳನ್ನ ನೋಡಿದ ಜನ ಇವರನ್ನ ಭೀಮವ್ವ, ಭೀಮಾಂಬಿಕೆ, ಧರ್ಮ ದೇವತೆ ಅಂತೆಲ್ಲ ಕರೆಯೋದಕ್ಕೆ ಶುರು ಮಾಡ್ತಾರೆ. ಈಗಲೂ ಸಹ ಅಮ್ಮನವರನ್ನ ನೋಡೋದಕ್ಕೆ ಲಕ್ಷಾಂತರ ಜನ ಬೇರೆ ಬೇರೆ ರಾಜ್ಯದಿಂದ ಹರಿದು ಬರ್ತಾರೆ. ಭಕ್ತರು ತಮ್ಮ ಬೇಡಿಕೆಗಳನ್ನ ತಾಯಿಯಲ್ಲಿ ಕೇಳ್ಕೊಂಡು ಇಲ್ಲಿ ಬಂದು ಕಾಯಿನ ಕಟ್ತಾರೆ. ನಂತರ ಅಂದುಕೊಂಡಿದ್ದು ಈಡೇರಿದ ಮೇಲೆ ಕಾಯಿನ ಬಿಚ್ಚಿ ನೈವೇದ್ಯ ಮಾಡಿ ಹರಕೆನ ತೀರಿಸ್ತಾರೆ. ದೀಪಾವಳಿಯ ಸಮಯದಲ್ಲಿ ಈ ತಾಯಿಯ ದೊಡ್ಡ ಜಾತ್ರೆನೇ ನಡೆಯುತ್ತೆ. ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಬರೋ ಭಕ್ತರಿಗೆ ಪ್ರಸಾದ ಅಂತ ಜೋಳದ ಸಂಗಟಿ ಮತ್ತು ಸಾಂಬಾರನ್ನ ಕೊಡ್ತಾರೆ. ಭಕ್ತರು ಇಲ್ಲಿ ಪ್ರಸಾದವನ್ನ ಮಾಡಿ ತಮ್ಮ ಮನೆ ಮಂದಿಗೂ ಕೂಡ ತಗೊಂಡು ಹೋಗ್ತಾರೆ. ಹಂಗೆ ನಾವು ತಗೊಂಡುಂಟ್ವಿ. ನಾನು ನಿಮ್ಗೆ ಮತ್ತೆ ಸಿಗ್ಬೇಕು ಅಂದ್ರೆ ಫಾಲೋ ಮಾಡಿರಿ. ಅಲ್ಲಿ ತನ ಶರಣ್ರಿ.